ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ 12ರ ರನ್ನರ್ ಅಪ್ ಆಗುತ್ತಿದ್ದಂತೆ ಹೋದಲ್ಲಿ ಬಂದಲ್ಲಿ ಅವರ ಮೇಲೆ ನೆಟ್ಟಿಗರ ಕಣ್ಣು ನೆಟ್ಟಿರುತ್ತದೆ. ಅದರಲ್ಲಿಯೂ ಬಿಗ್ ಬಾಸ್ ಮನೆಯಲ್ಲಿ ನನಗೆ ಗಿಲ್ಲಿ ನಟನಂತ ಹುಡುಗ ಬೇಕು ಎಂದು ಹೇಳಿ ಸದ್ದು ಮಾಡಿದ ಪುಟ್ಟಿ ಈಕೆ. ಇಂತಿಪ್ಪ ರಕ್ಷಿತಾ ಶೆಟ್ಟಿ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಸೃಷ್ಟಿಸಿದ್ದಾರೆ. ಇದಕ್ಕೆ ಕಾರಣ ಸ್ನೇಹಿತನಿಗೆ ಕೇಕ್ ತಿನ್ನಿಸುತ್ತಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರೇಮಿಗಳ ದಿನಾಚರಣೆ ಬರುತ್ತದೆ. ಇದಾಗಲೇ ಆ ಡೇ ಈ ಡೇ ಎಂದೆಲ್ಲ ಶುರುವಾಗಿದೆ. ಈ ಸಂದರ್ಭದಲ್ಲಿ ಈ ವಿಡಿಯೋ ಹಲವಾರು ರೀತಿಯಲ್ಲಿ ಊಹಾಪೋಹಗಳಿಗೆ ಕಾರಣವಾಗಿದೆ. ಹೌದು, ಸಾಮಾನ್ಯವಾಗಿ ಇಂಥ ದಿನಗಳಲ್ಲಿ ಒಬ್ಬ ಹುಡುಗ ಹುಡುಗಿಗೆ, ಅದರಲ್ಲಿಯೂ ಈ ರೀತಿ ಹೂವಿನ ವಿನ್ಯಾಸದೊಂದಿಗೆ ಕೇಕ್ ಕಟ್ ಮಾಡಿ ತಿನ್ನಿಸುತ್ತಿದ್ದಾರೆ ಎಂದರೆ ಅದು ಪ್ರೇಮಿಗೆ ತಿನ್ನಿಸುವುದು ಅಂದುಕೊಳ್ಳುವುದು ಉಂಟು. ಇದೇ ಕಾರಣಕ್ಕೆ ರಕ್ಷಿತಾ ಶೆಟ್ಟಿ ವಿಡಿಯೋ ಸಖತ್ ವೈರಲ್ ಆಗ್ತದೆ. ಇದರ ಬಗ್ಗೆ ವಿಡಿಯೋ ವೈರಲ್ ಆಗುತ್ತಲೇ ರಕ್ಷಿತಾ ಶೆಟ್ಟಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅದೇನೆಂದರೆ, ಹೀಗೆ ಕೇಕ್ ತಿನ್ನಿಸುತ್ತಿರುವುದು ನನ್ನ ಸ್ನೇಹಿತಾನೇ, ಆತನ ಹೆಸರು ಅನೀಶ್ ಎಂದಿರುವ ರಕ್ಷಿತಾ ಶೆಟ್ಟಿ, ಆದರೆ ನೀವು ಅಂದುಕೊಂಡಂತೆ ಅಲ್ಲ ಎಂದಿದ್ದಾರೆ. ಅಷ್ಟಕ್ಕೂ ಇದು 1 ವರ್ಷದ ಹಳೆಯ ವಿಡಿಯೋ ಆಗಿದೆ. ಬಿಗ್ ಬಾಸ್ಗೆ ಬರುವ ಮುಂಚೆಯೇ ರಕ್ಷಿತಾ ಶೆಟ್ಟಿ ಅವರಿಗೆ ಯೂಟ್ಯೂಬ್ನಲ್ಲಿ ಪ್ರಮೋಷನ್ ಜಾಹೀರಾತುಗಳು ಬರುತ್ತಿದ್ದವು. ಅದೇ ರೀತಿ ಕಳೆದ ವರ್ಷ ಪ್ರೇಮಿಗಳ ದಿನದ ಸಂದರ್ಭದಲ್ಲಿ ಫುಡ್ನ ಬ್ರ್ಯಾಂಡ್ ಒಂದನ್ನು ಪ್ರಮೋಷನ್ಗಾಗಿ ಈ ರೀತಿಯ ಸೆಟಪ್ ಮಾಡಲಾಗಿತ್ತು ಎಂದಿದ್ದಾರೆ. ವ್ಯಾಲೆಂಟೈನ್ಸ್ ಡೇಗೆ ರೀತಿ ಪ್ರಮೋಟ್ ಮಾಡಬೇಕಿತ್ತು, ಆದ್ದರಿಂದ ಈ ರೀತಿ ಅನೀಶ್ ಮತ್ತು ನನ್ನನ್ನು ಸೆಲೆಕ್ಟ್ ಮಾಡಿದ್ದರು. ಪ್ರೇಮಿಗಳ ದಿನಾಚರಣೆಯನ್ನು ಒಬ್ಬರೇ ಆಚರಿಸಲು ಆಗುವುದಿಲ್ಲ, ಅದಕ್ಕಾಗಿಯೇ ನನ್ನ ಫ್ರೆಂಡ್ ಅನೀಶ್ ಬಂದಿದ್ದ. ಅವನು ನನ್ನ ತಮ್ಮನ ಹಾಗೆ, ಆದರೆ ಆ ಪ್ರಮೋಷನ್ಗೆ ಬೇಕಿದ್ದ ಹಿನ್ನೆಲೆಯಲ್ಲಿ ಅವನನ್ನು ಕರೆದುಕೊಂಡೆ ಎಂದಿದ್ದಾರೆ. ಒಟ್ಟಿನಲ್ಲಿ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ನಿಂದ ಸೆಲೆಬ್ರಿಟಿ ಆಗುತ್ತಿದ್ದಂತೆಯೇ ಅವರ ಹಳೆಯ ವಿಡಿಯೋಗಳೆಲ್ಲ ಮತ್ತೆ ಮತ್ತೆ ಮೇಲಕ್ಕೆ ಬರುತ್ತಿವೆ. ಜೊತೆಗೆ ಒಂದಿಷ್ಟು ಕಾಂಟ್ರವರ್ಸಿ ಮಾಡುವುದಕ್ಕೂ ಅದಕ್ಕೊಂದು ಇರುವ ಜನರು ಕಾಯುತ್ತಿದ್ದಾರೆ. ಅವರು ಸ್ಪಷ್ಟನೆ ಕೊಡುವ ಹೊತ್ತಿಗೆ ಅದು ರೆಕ್ಕೆ ಪುಕ್ಕ ಎಲ್ಲ ಸೇರಿ ಬಾಯಿಂದ ಬಾಯಿಗೆ ಹೋಗಿ ಏನೇನೋ ಆಗಿಬಿಟ್ಟಿರುತ್ತದೆ. ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಳಿಗಾಗಿ ಹಾಗೂ ಸೀರಿಯಲ್ನ ಪ್ರತಿಯೊಂದು ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಸ್ಯಾಂಡಲ್ವುಡ್ ಕಥೆಗಳು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.